ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲೂ ಕೂಡ ಇವರಿದ್ದಾರೆ. ಮೋದಿ ಬಂದು ಹೋದ್ಮೇಲೆ ದೊಡ್ಡ ಮಟ್ಟದ ಜನ ಬೆಂಬಲ ಸಿಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಜನರಲ್ಲಿ ವಿಶ್ವಾಸ ಕಡಿಮೆ ಆಗಿದೆ. ಈಗೇನಿದ್ರು ಮೋದಿ ಗ್ಯಾರಂಟಿ ವಿಶ್ವಾಸದ ಅಲೆ ಎದ್ದಿದೆ ಅಂತ ಕೂಡ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಚಾರದ ಬಳಿಕ ಗೋಕಾಕ್, ಅರಭಾವಿ, ರಾಮದುರ್ಗ ಸೇರಿದಂತೆ ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ಪ್ರಚಾರ ಮಾಡ್ತಿದ್ದಾರೆ. ಸ್ವತಃ ಮಾತಾಡಕ್ಕೆ ಈಗ ಜಗದೀಶ್ ಶೆಟ್ಟರ್ ಇದ್ದಾರೆ. ಸರ್, ಯಾವ ರೀತಿ ಜನರ ರೆಸ್ಪಾನ್ಸ್ ಇದೆ ಪ್ರಧಾನಮಂತ್ರಿಗಳು ಈ ಒಂದು ನಗರಕ್ಕೆ ಭೇಟಿ ಕೊಟ್ಟ ಬಳಿಕ? ನೋಡಿ, ನಾನು 27ನೇ ತಾರೀಕಿನಿಂದ ಏನೋ ಒಂದು ಕಳೆದ 1.5 ತಿಂಗಳಿಂದ ಪ್ರವಾಸದಲ್ಲಿದ್ದೇನೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 2 ಸಲ 3 ಸಲ 3 ರೌಂಡ್ನಲ್ಲಿ ಹೋಗಿ ಬಂದಿದ್ದೀನಿ. ಎಲ್ಲ ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಬೆಳಗಾವಿ ಬಂದು ಹೋದ್ಮೇಲೆ ಲಕ್ಷಾಂತರ ಜನರ ಒಂದು ಸಮಾವೇಶ ಉದ್ದೇಶಿಸಿ ಮಾತಾಡಿದ ಮೇಲೆ ಆ ಜನಬೆಂಬಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಅದು ವಿಸ್ತರಣೆ ಆಗ್ತಾ ಇದೆ. ಅದಾದ್ಮೇಲೆ ಬಹಳ ಮೋದಿಯವರ ಬಗ್ಗೆ ಹೆಚ್ಚು ಚರ್ಚೆ ಇವತ್ತು ನಡೀತಾ ಇದೆ. ಸರ್, ಈಗ ತಾವೊಂದು ಪ್ರತ್ಯೇಕ ಪ್ರಣಾಳಿಕೆ ಅಂದ್ರೆ ಜನರಿಗೆ ನಾನು ಗೆದ್ರೆ ಏನೇನು ಮಾಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಆಗಿದೆ. ಆ ಕೆಲಸಗಳು ಅನಿವಾರ್ಯ, ಬೆಳಗಾವಿಗೆ ಬಹಳ ಅನಿವಾರ್ಯವಾದಂಥ ಕೆಲಸಗಳಿದೆ. ನೋಡಿ, ಓವರ್ ಆಲ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ನಾನು ಕೆಲವೊಂದು ಯೋಜನೆಗಳನ್ನ ಹಾಕೊಂಡಿದ್ದೇನೆ ಮತ್ತು ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಇಂಟೆಲೆಕ್ಚುಯಲ್ಸ್ ಮೀಟಿಂಗ್ ಇರ್ಬೋದು, ಚೇಂಬರ್ ಆಫ್ ಕಾಮರ್ಸು, ಇಂಜಿನಿಯರ್ಸ್ ಮೀಟಿಂಗು, ಡೆವಲಪರ್ಸ್ ಮೀಟಿಂಗು, ಇಂಡಸ್ಟ್ರಿಯಲಿಸ್ಟ್ ಮೀಟಿಂಗು, ಇಲ್ಲೆಲ್ಲ ನಂದೇನೋ ಒಂದು ವಿಷನ್ ಇದೆ, ಆ ಕಲ್ಪನೆ ಇದೆ. ಬೆಳಗಾವಿನ ಯಾವ ರೀತಿ ಡೆವಲಪ್ ಮಾಡಬಹುದು, ಇಡೀ ಕ್ಷೇತ್ರವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಅದೆಲ್ಲವನ್ನು ಪ್ರಾಜೆಕ್ಟ್ ಅನ್ನ, ಅದನ್ನ ವಿಷನ್ ಅನ್ನ ನಾನು ಹೇಳ್ತಾ ಇದ್ದೇನೆ. ಜನ ಕನ್ವಿನ್ಸ್ ಆಗ್ತಾ ಇದ್ದಾರೆ. ಇದು ಮಾಡಿ ತೋರಿಸಪ್ಪ ಒಳ್ಳೇದಾಗ್ತದೆ ಅನ್ನುವಂಥ ಮಾತು, ಒಳ್ಳೆ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಅವರ ತಾಯಿ ತಮ್ಮ ವಿರುದ್ಧ ನಿರಂತರವಾಗಿ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಜನರನ್ನು ಕನ್ವಿನ್ಸ್ ಮಾಡಿ? ಏನಾಗಿದೆ, ಒಂದು ರಾಷ್ಟ್ರೀಯ ವಿಚಾರಧಾರೆ ಬಗ್ಗೆ, ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡಬಹುದು. ಅವರು ವೈಯಕ್ತಿಕವಾದಂಥ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಜನ ಅದನ್ನು ನಂಬುವುದಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಅವರಿಗೆ ಯಾವುದೇ ವಿಚಾರಗಳಿಲ್ಲ. ಮತ್ತು ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ವಿಷಯಗಳಿಲ್ಲ. ಹೀಗಾಗಿ ವೈಯಕ್ತಿಕವಾದಂಥ ವಿಚಾರ ತೆಗೆದುಕೊಂಡು ಅದನ್ನು ದೊಡ್ಡದು ಮಾಡಲಿಕ್ಕೆ ಹೊಂಟಿದ್ದಾರೆ. ಜನ ಅವ್ರನ್ನ ನಂಬ್ತಾ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆ ಕೊಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಯಾವ ರೀತಿ ಕೊಟ್ಟರು, ಆ ರೀತಿ ಇದನ್ನು ತಾವು ಯಾವ ರೀತಿ? ನೋಡಿ, ಇವತ್ತು ಗ್ಯಾರಂಟಿ ಬಗ್ಗೆ ಜನರಲ್ಲಿ ವಿಶ್ವಾಸ ಹೋಗಿದೆ. ಮತ್ತು ಇವತ್ತು ರಾಷ್ಟ್ರೀಯ ಭದ್ರತೆ, ರಾಷ್ಟ್ರೀಯ ಸುರಕ್ಷತೆ, ದೇಶದ ಗೌರವ, ಸ್ವಾಭಿಮಾನ ಇದು ಉಳಿಸುವಂತ ಕೆಲಸ ಯಾರು ಮಾಡ್ತಾರೆ, ಯಾವ ರಾಷ್ಟ್ರ ನಾಯಕರು ಮಾಡ್ತಾರೆ, ಅದು ನರೇಂದ್ರ ಮೋದಿ ಒಬ್ಬರೇ ಅನ್ನುವಂಥದ್ದು. ಅದಕ್ಕಾಗಿ ಈ ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ವಿಶ್ವಾಸ ಇಲ್ಲ. ಮತ್ತು ಅದು ಗ್ಯಾರಂಟಿ ಎಷ್ಟು ದಿವಸ ಇರ್ತದೆ ಅಂತ ಅವರಿಗೆ ಒಂದು ರೀತಿ ನಿರಾಶೆ ಭಾವನೆ ಆಗಿದೆ. ಅದಕ್ಕಾಗಿ ಇವತ್ತು ದೇಶಕ್ಕೆ ಒಬ್ಬರೇ ಒಬ್ಬರು ಗ್ಯಾರಂಟಿ ನರೇಂದ್ರ ಮೋದಿ ಗ್ಯಾರಂಟಿ ಮೇಲೆ ಜನರ ನಂಬಿಕೆ ಇದೆ. ಇದಿಷ್ಟು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇರ್ತಕ್ಕಂಥದ್ದು ಏನು ಬಿಜೆಪಿಯ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿ ಮೇಲೆ ಜನರಿಗೆ ಹೆಚ್ಚು ಒಲಿದೆ. ಅದನ್ನು ಇಟ್ಕೊಂಡು ನಾನು ಬೆಳಗಾವಿ ಕ್ಷೇತ್ರದಾದ್ಯಂತ ಈಗಾಗಲೇ ಓಡಾಟ ಮಾಡ್ತಾ ಇದ್ದೇನೆ ಮತ್ತು ಹೆಚ್ಚಿನ ಪ್ರಚಾರವು ಕೂಡ ನನಗೆ ಸಿಗ್ತಾ ಇದೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.